today's video topic is nested if statement. So ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂದ್ರೇನು ಅನ್ನೋದನ್ನು ಒಂದು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ನೆಸ್ಟೆಡ್ ಇಫ್ ಅಂತಂದರೆ ದ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಇಸ್ ರಿಪ್ರೆಸೆಂಟ್ ದಿ ಇಫ್ ಬ್ಲಾಕ್ ವಿತ್ ಇನ್ ಅನದರ್ ಇಫ್ ಬ್ಲಾಕ್. ಅಂದರೆ ಒಂದು ಇಫ್ ಸ್ಟೇಟ್ಮೆಂಟಿನ ಇನ್ಸೈಡಲ್ಲಿ ಮತ್ತೊಂದು ಇಫನ್ನು ಹಾಕ್ಕೋಬೋದು. ಓಕೆ, ಆರ್ ಆ ಒಂದು ಇಫ್ ಸ್ಟೇಟ್ಮೆಂಟಿನ ಇನ್ಸೈಡಲ್ಲಿ ಎಲ್ಸ್ ಇಫನ್ನು ಹಾಕ್ಬೋದು, ಆರ್ ಇಫ್ ಆರ್ ಎಲ್ಸನ್ನು ಹಾಕ್ಕೊಳ್ತಾ ಹೋಗುವಂಥದ್ದು. ಅಂದರೆ ನಮಗೆ ಒಂದು ಬ್ಲಾಕನ್ನು ಕ್ರಿಯೇಟ್ ಮಾಡಬೇಕಂದ್ರೆ, ಒಂದು ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಂತಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಕೊಡುವಂಥ ವ್ಯಾಲ್ಯೂಸ್ is greater than 100 or less than 100 or less than greater than 50 or less than 100. ಸೊ ಈ ಥರ ಕಂಪೇರ್ ಮಾಡಬೇಕು ಅಂದಾಗ ನಾವು ಏನಾಗಬೇಕು, ಒಂದಕ್ಕಿಂತ ಹೆಚ್ಚಿಗೆ ಇಫನ್ನು ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ನಾವು ಕೊಡುವಂಥ ವ್ಯಾಲ್ಯೂಸ್ ಅಂದರೆ ಇಫ್ ದ ವ್ಯಾಲ್ಯೂ ವಿ ಪಾಸ್ ಇಸ್ ರಿಲೇಟೆಡ್ ಟು ಟೂ ಕಂಡೀಷನ್, ಎರಡು ಕಂಡೀಷನ್ ಅದು ರಿಲೇಟೆಡ್ ಇದ್ದಾಗ ಅದು ಟ್ರೂ ಆ್ಯಕ್ಷನನ್ನು ಅಂದರೆ ಇಫ್ ಬ್ಲಾಕನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲ ಅಂತಂದರೆ ಎಲ್ಸ್ ಬ್ಲಾಕನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಓಕೆ, ಸೊ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಹೇಳಬೇಕು ಅಂದರೆ, ಸೊ ನಾನು ಇದೇ ಇಲ್ಲಿ ನೋಟ್ ಪ್ಯಾಡಲ್ಲೇ ಬರಿತಾ ಇದ್ದೇನೆ ಈಗ ಎಕ್ಸಾಂಪಲನ್ನು. ಸೊ ಇದನ್ನು ಹೈಡ್ ಮಾಡ್ಕೊಳ್ತೀನಿ. ಇದ್ರ ಸಮೇತ ಎಕ್ಸಿಕ್ಯೂಟ್ ಮಾಡೋದಿದ್ರೆ ಎರಡು ಗ್ರೇಟರ್ ದೆನ್ ಅನ್ನು ಹಾಕಿದರೆ ಅದು ಹೈಡ್ ಹಾಕ್ಕೊಳ್ಳುತ್ತೆ. ಓಕೆ, ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಸೊ ಇಲ್ಲಿ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ಪಬ್ಲಿಕ್ ಕ್ಲಿಕ್ ಬೆಲ್ ಐಕಾನ್ ಕ್ಲಾಸ್ ಆಲ್ ಆಪ್ಷನ್. ನಾನು ನೆಸ್ಟೆಡ್ ಇಫ್ ಅಂತಲೇ ತೊಗೊಳ್ತೀನಿ. ನೆಕ್ಸ್ಟು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಇಲ್ಲಿ ಎಸ್ ಬಿಗ್ ಲೆಟರ್ ಸ್ಟ್ರಿಂಗ್ ಆರ್ಕ್ಸ್ ಇಂಟ್ ಎನ್ ಅಂತ ಒಂದು ವ್ಯಾಲ್ಯೂಸನ್ನು ತೊಗೊಳ್ತೀನಿ. ಸೊ ಅದಾದಮೇಲೆ ಸ್ಕ್ಯಾನರ್ ಇನ್ ಈಕ್ವಲ್ ಟು new scanner system dot in system dot print line enter n value. Okay, next to n equal to in dot next int ಇಫ್ ಹಾಕ್ಕೊಳ್ತೀನಿ. ಈಗ ಇಫ್ ಕಂಡೀಷನ್ನ ಯೂಸ್ ಮಾಡ್ತೀನಿ. ಎನ್ನ ವ್ಯಾಲ್ಯೂ ಲೆಸ್ ದೆನ್ ಈಕ್ವಲ್ 100 ಪ್ರಿಂಟ್ ln given number is below 100. ನೆಕ್ಸ್ಟ್ ಇಫ್ ಹಾಕ್ಕೊಳ್ತೀನಿ ಎನ್ ಗ್ರೇಟರ್ ದೆನ್ ಈಕ್ವಲ್ ಟು 50. ಸೊ ನೆಕ್ಸ್ಟ್ ಪ್ರಿಂಟ್ ln above 100. ಸೊ ಎರಡನ್ನು ಕ್ಲೋಸ್ ಮಾಡಿ ಆಮೇಲೆ ಎಲ್ಸ್ ಹಾಕೋಬೋದು. ಸೊ ಇಲ್ಲಿ ನಾವು ಕೊಟ್ಟಿರುವಂಥ ಕಂಡೀಷನ್ ಅಂದರೆ ವ್ಯಾಲ್ಯೂಸನ್ನು ಚೆಕ್ ಮಾಡುತ್ತೆ. ಇಫ್ ದ ವ್ಯಾಲ್ಯೂ ಇಸ್ ಚೆಕ್ ದೆನ್ ಎಕ್ಸಿಕ್ಯೂಟ್ ಬಿಲೋ 100. ನಾವು ಕೊಟ್ಟಿರೋಂಥ ವ್ಯಾಲ್ಯೂಸ್ ಈಸ್ ಬಿಲೋ 100 ಆರ್ ಗ್ರೇಟರ್ ದೆನ್ 50 ಆಗಿದ್ದರೆ ಸೊ ಇವೆರಡು ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಅದರ್ವೈಸ್ ಏನು ಮಾಡುತ್ತೆ, ಎಲ್ಸ್ ಸ್ಟೇಟ್ಮೆಂಟಿಗೆ ಹೋಗುತ್ತೆ. ಓಕೆ, ಸೊ ನಾವು 50 ಅಬೋವ್ ಹೀಗೆ ಕೊಟ್ಟಿದ್ದರೆ, ಸೊ ಅದು 50 ಅಥವಾ 100 ಮೋರ್ ದೆನ್ 100 ಕೊಟ್ಟಿದ್ದರೆ ಅದೇನು ಮಾಡುತ್ತೆ, ಎಲ್ಸಿಗೆ ಹೋಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln ಓಕೆ, ಸೊ ಇದಿಷ್ಟು ಮೂರು ಫ್ಲವರ್ ಬಕೆಟ್, ಎಲ್ಸಿನ ಫ್ಲವರ್ ಬಕೆಟನ್ನು ಇಲ್ಲಿ ಕ್ಲೋಸ್ ಆಯಿತು. ಇವೆರಡು ಪಬ್ಲಿಕ್ ಮತ್ತು ಪಬ್ಲಿಕ್ ಸ್ಟ್ಯಾಟಿಕ್ ಅಂತ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಳ್ತೀನಿ.
ಸೊ ನೇಮ್ ಇದೇ ಕ್ಲಾಸ್ ನೇಮಿಗೆ ಸೇವ್ ಮಾಡ್ಕೊಳ್ಳಿ. ಫೈಲ್ ಸೇವ್. ಸೊ ನಾವು ಫೋಟೋನ ಚೂಸ್ ಮಾಡಿಕೊಂಡು ವೆರಿ ಸೇವ್ ಡಾಟ್ ಜಾವಾ ಆಲ್ ಫೈಲ್ ನೋಟ್ ಪ್ಯಾಡಲ್ಲಿ ಬರೆದಿದ್ದೆ. ಇಷ್ಟು ಕಮಾಂಡ್ ಪ್ರಾಂಪ್ಟ್ f:/cd ಜಾವಾ prg ಜಾವಾ ಸಿ nested if dot java program is correct. Next to java nested if. So enter values. So ನಾನೀಗ 80 ಅಂತ ತಗೊಳ್ತೀನಿ. given number is below 100 above 100. ಓಕೆ, ಸೊ ಇಲ್ಲಿ ಲೆಸ್ ದೆನ್ ಈಕ್ವಲ್ ಹಾಕಿದ್ದೆ ಮತ್ತು ಗ್ರೇಟರ್ ದೆನ್ ಈಕ್ವಲ್ ಹಾಕಿದ್ದೆ. ಅದಕ್ಕೋಸ್ಕರ ಎರಡೂ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತದೆ. ಏನು ಕೇಳಿದ್ರೆ ಇಸ್ ಬಿಲೋ 100 ಅಬೋವ್ 100 ಅಂತ ತೋರಿಸ್ತಾ ಇತ್ತಿಲ್ಲ. ಸೊ ಈಗ ಗ್ರೇಟರ್ ದೆನ್ ಈಕ್ವಲ್ ಹಾಕಬೇಕು. ಅದಕ್ಕೋಸ್ಕರ ಗ್ರೇಟರ್ ದೆನ್ 100 ಮತ್ತು ಗ್ರೇಟರ್ ದೆನ್ 50 ಹಾಕ್ತಿದ್ದೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ 80 ಕೊಟ್ಟಾಗ ಇಲ್ಲೇ ಹೇಳುತ್ತಂತೆ. ಸೊ ಇಲ್ಲಿ ಗಿವನ್ ನಂಬರ್ ಇಸ್ ಬಿಲೋ 100 ಆ್ಯಂಡ್ ಗಿವನ್ ನಂಬರ್ ಇಸ್ ಅಬೋವ್ 50. 50ಇಂದ ಅಬೋವ್ ಇದೆ, 100ಇಂದ ಬಿಲೋ ಇದೆ ಅಂತ. ಸೊ ಇದು ಇಫ್ ಕಂಡೀಷನ್ ಇಸ್ ಟ್ರೂ, ಅಗೇನ್ ಅನದರ್ ಇಫ್ ಕಂಡೀಷನ್ ಇಸ್ ಟ್ರೂ. ಸೊ ಎರಡನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಅಕಸ್ಮಾತ್ ಇವೆರಡೂ ಕಂಡೀಷನ್ ಫಾಲ್ಸ್ ಆದರೆ ಅದು ಏನಾಗುತ್ತೆ, ನೆಕ್ಸ್ಟ್ ಕಂಡೀಷನಿಗೆ ಹೋಗುತ್ತೆ. ಸೊ ಈಗ ಎಕ್ಸಾಂಪಲ್ 110 ಅಂತ ಕೊಟ್ಟಿದ್ದೀನಿ. ಓಕೆ, 110 ಕೊಟ್ಟಾಗ ಈ ಕಂಡೀಷನ್ ಏನಾಗುತ್ತೆ, ಎರಡು ಕಂಡೀಷನ್ನು ಫಾಲ್ಸ್ ಆಗುತ್ತೆ. ಓಕೆ, ಆಗ ಎಲ್ಸ್ ಕಂಡೀಷನಿಗೆ ಹೋಗಿ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಗಿವನ್ ನಂಬರ್ ಇಸ್ ಅಬೋವ್ 100 ಅಂತ. ಓಕೆ, ಸೊ ಇದು ನೆಸ್ಟೆಡ್ ಇಫ್ ಕಂಡೀಷನ್ನಿಗೆ ಎಕ್ಸಾಂಪಲ್. ಸೊ ನೆಸ್ಟೆಡ್ ಇಫ್ ಕಂಡೀಷನ್ನಿಗೆ ಇನ್ನೊಂದು ಎಕ್ಸಾಂಪಲ್ ಮಾಡ್ಬೋದು. ಹೇಗೆ ಕೇಳಿದ್ರೆ, ನಾವು ಸ್ಟೂಡೆಂಟ್ ಮಾರ್ಕ್ಸನ್ನು ತೊಗೊಂಡಾಗ ಈಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಮಾರ್ಕ್ಸ್ ಕೊಟ್ಟಾಗ. ಸೊ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಸೊ ಈಗ ಅಬೋವ್ 35 ಅಬೋವ್ ಇದ್ದಾಗ ಅದು ಪಾಸ್, ಹೀಗೆ ಮಾಡ್ಬೋದು. ಸೊ ಅದು ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ. ಸೊ ಇಲ್ಲಿ ಮಾರ್ಕ್ಸ್ 1, ಮಾರ್ಕ್ಸ್ 2, ಮಾರ್ಕ್ಸ್ 3 ಅಂತ ತೊಗೊಳ್ತೀನಿ. ಸೊ ಅದಾದಮೇಲೆ ಸೊ ನೆಕ್ಸ್ಟ್ ಇಲ್ಲಿಗ system.in, system.out ಎಂಟರ್. Subject marks M1, okay. So next total equal to M1 plus M2 plus M3 ಟೋಟಲ್. ಆಮೇಲೆ ಆ್ಯಾವ್ರೇಜ್ ಬೇಕಿದ್ದಾಗ ಸೊ ಆ್ಯಾವ್ರೇಜನ್ನು ಈಗ ನೀವು ಫ್ಲೋಟಿಗೆ ಯೂಸ್ ಮಾಡ್ಕೋಬೋದು. ಫ್ಲೋಟ್ ಆ್ಯಾವ್ರೇಜ್ ತೊಗೋಬೋದು, ಇಲ್ಲ ಮಾರ್ಕ್ಸ್ ಆ್ಯಾವ್ರೇಜ್. ಆ್ಯಾವ್ರೇಜನ್ನು ನಾನು ಶಾರ್ಟಾಗಿ ಎ ವಿ ಜಿ ಅಂತ ಮಾಡಿ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ 3 ಸಬ್ಜೆಕ್ಟ್ಸ್ ಇರೋದ್ರಿಂದ ಇಲ್ಲಿ ಇಫ್ M1 ಗ್ರೇಟರ್ ದೆನ್ ಈಕ್ವಲ್ 35 ಡಬಲ್ ಆ್ಯಂಡ್ M2 greater than equal 35 double and M3 greater than equal 35. Okay. Result is pass. Pass ಆದಮೇಲೆ ನೆಕ್ಸ್ಟ್ ಇಫ್ average greater than equal 85 grade 10
distinction. So next else if ಅನ್ನು ಯೂಸ್ ಮಾಡ್ಬೋದು ನೀವು. ಓಕೆ, ಎಲ್ಸ್ ಇಫ್ ಯೂಸ್ ಮಾಡಿ ಆವ್ರೇಜ್ ಗ್ರೇಟರ್ ದೆನ್ 60, grade obtained, first class, then else if please subscribe my average channel, greater than click 50, bell icons and click all options, grade obtained, then likewise second class, else if average greater than equal 35, first class, ಬ್ರ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿ ಇಫ್ ಬ್ರ್ಯಾಕೆಟನ್ನು ಇಲ್ಲಿ ಕ್ಲೋಸ್ ಮಾಡ್ಬೋದು. ಸೊ ಇಲ್ಲಿ ಎಲ್ಸ್ ಇಲ್ಲಿ ಇಫ್ ಬೇಕಂತಿಲ್ಲ, ಇಫ್ ದೆನ್ ಇಲ್ಲಿ ಕ್ಲೋಸ್ ಎಲ್ಸ್, ಇಲ್ಲಿ ಎಫ್ ಗ್ರೇಡ್ again result fail. Okay, so ಇಲ್ಲಿ ಅಬೌವ್ 35 ಆಲ್ ಸಬ್ಜೆಕ್ಟ್ 3 ಸಬ್ಜೆಕ್ಟು 35 ಇದ್ದಾಗ ಅದೇನು ಮಾಡುತ್ತೆ, ಎಕ್ಸಿಕ್ಯೂಟ್ ಪಾಸ್ ಅಂತ ಎಕ್ಸಿಕ್ಯೂಟ್ ಮಾಡುತ್ತೆ. ಅದ್ರ ಜೊತೆಗೆ ಇಫ್ ಅನ್ನು ಚೆಕ್ ಮಾಡ್ಕೊಳ್ಳುತ್ತೆ. ಸೊ ಇಫ್ ದೆನ್ ಇಫನ್ನು ಚೆಕ್ ಮಾಡಿ ಈ ಪಾಸ್ ಜೊತೆಗೆ ಡಿಸ್ಟಿಂಕ್ಷನನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಆರ್ ಇಫ್ ಜೊತೆಗೆ ಎಲ್ಸ್ ಇಫನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಹಾಗೆ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದು ಇಫ್ ದೆನ್ ಇನ್ಸೈಡ್ ಇಫ್ ಕಂಡೀಷನ್ ಫಾಲ್ಸ್ ಆದರೆ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಎಲ್ಸ್ ಸ್ಟೇಟ್ಮೆಂಟ್. ಓಕೆ, ಸೊ ಇದನ್ನು ಈಗ ನಾನು ಸೇವ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಎರರ್ಸ್ ಬರ್ತಾ ಇದೆ, ಯಾಕೆಂದರೆ ನಾನಿಲ್ಲಿ ರಿಸಲ್ಟ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿರಲಿಲ್ಲ. ಸೊ ಇಲ್ಲಿ ಒಂದು ಡಬಲ್ ಇನ್ವರ್ಟೆಡ್ ಕಾಮ, ಜಸ್ಟ್ ಚೆಕ್. ಸೊ ಇಲ್ಲಿ ಡಿವೈಡೆಡ್ ಬೈ 3 ಇನ್ಕಂಪ್ಯಾಟಿಬಲ್ ಟೈಪ್ಸ್ ಇಂಟು ಫ್ಲೋಟ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಫ್ಲೋಟಿಗೆ ನಾವು ಈಗೇನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಈಗ ಇಲ್ಲಿ ಟೆಂಪ್ರರಿ ವ್ಯಾಲ್ಯೂ ಈಕ್ವಲ್ ಟು 0, ಟೋಟಲನ್ನು ಟೆಂಪ್ರರಿ ಮೆಮೊರಿಗೆ ಸ್ಟೋರ್ ಮಾಡ್ತೀನಿ. ಟೆಂಪ್ ಈಕ್ವಲ್ ಟು ಟೋಟಲ್, ಇದು ಸ್ವ್ಯಾಪ್ ಆಯ್ತು. ಈಗ ಟೋಟಲ್ ವ್ಯಾಲ್ಯೂ ಸ್ವ್ಯಾಪ್ ಟು ಟೆಂಪ್. ಓಕೆ, ಸೊ ಇಲ್ಲಿ ಟೆಂಪನ್ನು ಡಿವೈಡೆಡ್ ಬೈ 3. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಎಫ್ ಇದೆಯಲ್ಲ, ಸೊ ಈ ಎಫನ್ನು ಬಿಗ್ ಲೆಟರ್ ಯೂಸ್ ಮಾಡಿದ್ರಿಂದ ಇನ್ಕಂಪ್ಯಾಟಿಬಲ್ ಅಂತ ತೋರಿಸ್ತಾ ಇತ್ತು. ಈಗ ಎಕ್ಸಿಕ್ಯೂಟ್ ಆಗಿದೆ. ಸೊ ನೆಕ್ಸ್ಟು ಎಂಟರ್ ದಿ ಸಬ್ಜೆಕ್ಟ್ ಮಾರ್ಕ್ಸ್ 85, 74, 96 ಅಂತ ಕೊಡ್ತೀನಿ. ಸೊ ರಿಸಲ್ಟ್ ಪಾಸ್, ಗ್ರೇಡ್ ಆಫ್ 10 ಡಿಸ್ಟಿಂಕ್ಷನ್. ಓಕೆ, please subscribe my channel, ಒಂದು ಸಬ್ಜೆಕ್ಟ್ ಈಗ ಬಿಲೋ ಆದರೆ click bell icons 30 and click all options, 96, ಗ್ರೇಡ್ ಫೇಲ್, ಗ್ರೇಡ್ ರಿಸಲ್ಟ್ ಫೇಲ್, ಗ್ರೇಡ್ ಆಫ್ 10 ಎಫ್ ಗ್ರೇಡಿಗೆ ಅದಕ್ಕೆ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥ ನೆಸ್ಟೆಡ್ ಇಫ್ ಕಂಡೀಷನ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಲಿಲ್ಲ ಅಂದರೆ
ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.